ಸೊ ಈ ನಮ್ಮ ಭಾವನೆಗಳನ್ನು ನಾವು ಪ್ಯೂರಿಫೈ ಮಾಡ್ಕೊತಾ ಹೋಗಬೇಕು. ನಾನು ಇವಾಗ ನನ್ನ ಒಳಗಿಂದ ನನ್ನ ಭಾವನೆ ಸರಿಯಾಗಿಲ್ಲ, ಬಟ್ ಇದನ್ನು ನಾನು ಶುದ್ಧಿ ಮಾಡ್ಕೊತೀನಿ. ಏನು ತಪ್ಪಿಲ್ಲ ಮಾಸ್ಟರ್ಸ್, ಶುದ್ಧಿ ಮಾಡ್ಕೋಬೇಕಷ್ಟೆ. ಇವಾಗ ಅಡುಗೆ ಬಳಸ್ತಾ ಇರುವಾಗ ನಾನು ಅಷ್ಟು ತೃಪ್ತಿಯಿಂದ ಅಥವಾ ಸ್ವಚ್ಛತೆಯಿಂದ ಬಳಸಲಿಲ್ಲ. ಅಮ್ಮೋ ಇದು ಆಗೋಗುತ್ತೇನೋ, ನನ್ನ ಮನೆಯವ್ರಿಗೆ ಇರಲ್ವೇನೋ ಅನ್ಕೊಂತ ಬಳಸ್ತೀವಿ ಒಂದೊಂದ್ಸತಿ. ಇಲ್ಲ, ಓಕೆ ಇದು ಸರಿಯಲ್ಲ, ನೆಕ್ಸ್ಟ್ ಟೈಮ್ ನಾನು ಸರಿ ಮಾಡ್ಕೊತೀನಿ ಅಂತ ಸರಿ ಮಾಡ್ಕೋಬೇಕು. ಯಾವಾಗಲೂ ಕೂಡ ಇವಾಗ ಒಂದೊಂದು ಸತಿ ನೋಡಿ ಮಾಸ್ಟರ್ಸ್, ನಾವು ಯಾಕೆ ಮಕ್ಕಳಿಗೆ ಆಹಾರ ತಿನ್ನಿಸ್ತಾ ಇರುವಾಗ ಬೇರೆಯವ್ರ ಮುಂದೆ ತಿನ್ನಿಸ್ಬೇಡಿ ಅಂತ ಹೇಳ್ತಾರೆ. ಯಾಕೆ? ಪ್ರತಿಯೊಬ್ಬರಲ್ಲಿ ಕೂಡ ಒಳಗೆ ಎಷ್ಟೋ ಭಾವನೆಗಳನ್ನೋದಿರತ್ತೆ, ನಮಗೆ ಗೊತ್ತಿಲ್ಲ. ಹೊರಗೆ ಅವರು ತುಂಬ ಒಳ್ಳೆ ಮಾತುಗಳು ಮಾತಾಡ್ತಾರೆ ಅನ್ಕೊಂತೀವಿ, ಬಟ್ ಅವರ ಒಳಗೆ ಇರುವ ಭಾವನೆಗಳು ನಮಗೆ ಗೊತ್ತಾಗಲ್ಲ. ಯಾವಾಗ ಆ ಮಕ್ಕಳು ಆಹಾರ ತಿಂತಾ ಇರ್ತಾರೋ ಆ ಭಾವನೆಗಳನ್ನೋದು ಆ ಮಕ್ಕಳ ಮೇಲೆ ಬೀಳುತ್ತೆ, ನಮ್ಮ ಮೇಲೆ ಕೂಡ ಆಗಿರ್ಬೋದು. ಹಾಗಾಗಿ ಯಾರಿಗೂ ತೋರಿಸದೆ ಒಂದು ಕಡೆ ಕೂರಿಸಿ ಆ ತಾಯಿಯ ಆಹಾರವನ್ನು ಬಳಸ್ತಾರೆ. ಖಂಡಿತ ಈ ಭಾವನೆಗಳನ್ನೋದು ಇರುತ್ತೆ, ಆ ಪ್ರಭಾವ ಅನ್ನೋದು ಕೂಡ ಇರುತ್ತೆ. ಆ ತರಂಗಗಳು ಯಾವ ಥರ ಬರುತ್ತೆ ಅಂದರೆ, ಒಂದು ರೆಡ್ ಕಲರ್ ರೇಸ್ ಥರ ಅವ್ರ ಕಣ್ಣುಗಳಿಂದ ಬಂದು ಆ ಮಕ್ಕಳ ಮೇಲೆ ಬೀಳುತ್ತೆ, ಅಥವಾ ನಮ್ಮ ಮೇಲೆ ಬೀಳುತ್ತೆ, ಅಥವಾ ಯಾರ ಮೇಲೆ ಆದರೂ ಸರಿ. ಆ ಸರಿ ಇಲ್ಲದ ಭಾವನೆಗಳ ತರಂಗಗಳು ಆ ಥರ ಒಂದು ಕೆಂಪು ಕಲರಲ್ಲಿ ಬಂದು ಸ್ಪ್ರೆಡ್ ಆಗಿ ನಂತರ ಆಹಾರ ಮಕ್ಕಳು ತಿನ್ನೋದಿಲ್ಲ, ನಮಗೂ ಒಂದೊಂದು ಸತಿ ಆಹಾರ ತಿನ್ನಬೇಕು ಅನಿಸೋದಿಲ್ಲ. ಈ ಥರ ಪ್ರಭಾವಗಳನ್ನೋದು, ಆ ಭಾವನೆಗಳ ಪ್ರಭಾವ ಅನ್ನೋದು ಖಂಡಿತ ಇರುತ್ತೆ. ಸೊ ಒಂದೊಂದು ಸತಿ ಮಾಂಸಾಹಾರಿಗಳ ಮನೆಗೆ ನಾನು ಮೊನ್ನೆನೇ ಒಂದು ಎಕ್ಸಾಂಪಲ್ ಆಗಿದೆ ಹೇಳ್ತೀನಿ. ಅದನ್ನೇ ಒಂದು ಸ್ಕೂಲ್ ಮೀಟಿಂಗ್ಗೆ ಹೋಗಬೇಕಾಗಿತ್ತು. ಅದು ಒಂದು ನಾನ್ ವೆಜಿಟೇರಿಯನ್ಸ್ ಮನೆಯಲ್ಲಿ ಅರೇಂಜ್ ಮಾಡಿದ್ರು. ತುಂಬ ಥಿಂಕ್ ಮಾಡಿದ್ದೀನಿ ಹೋಗ್ಲಾ ಬೇಡವಾ ಅಂತ, ಬಟ್ ಹೋಗಲೇಬೇಕಾಗಿದೆ. ಬಟ್ ನಾನು ಯಾವ ಥರ ರಕ್ಷಣೆ ಮಾಡ್ಕೋಬೇಕು? ತುಂಬ ಮಾಂಸಾಹಾರ ತಿನ್ನೋರು ಅವರು. ಹೇಗೆ ನಾನು, ಯಾಕಂದರೆ ಅವುಗಳ ಪ್ರಭಾವ ಖಂಡಿತ ಬೀಳುತ್ತೆ. ಆ ಒಂದು ನೆಗೆಟಿವ್ ತರಂಗಗಳು ಸುತ್ತಕೊಂಡಿರುತ್ತೆ ಎಲ್ಲಿ ಮಾಂಸಾಹಾರ ಇರುತ್ತೋ. ಆ ನೆಗೆಟಿವ್ಸ್ ಬರೋದಕ್ಕೆ ಒಂದು ಪೋರ್ಟಲೇ ಆ ಮನೆ ಆಗುತ್ತೆ. ಸೊ ಹಾಗಾಗಿ ಏನು ಮಾಡಬೇಕು ಅನ್ಕೊಂತ ಒಂದು 5 ನಿಮಿಷ ಧ್ಯಾನ ಮಾಡಿ, ನನ್ನ ಸುತ್ತಲೂ ಒಂದು ಕಾಂತಿಯ ಶೀಲ್ಡ್ ಹಾಕ್ಕೊಂಡು, ನನಗೆ ಆ ಒಂದು ಎನರ್ಜೀಸ್ ಎಫೆಕ್ಟ್ ಆಗಬಾರ್ದು, ಒಂದು ಕೆಲಸಕ್ಕಾಗಿ ನಾನು ಹೋಗ್ತಾ ಇದ್ದೀನಿ ಅಂದ್ಕೊಂಡು ನಾನು ಹೋಗಿದ್ದೆ. ಅಲ್ಲಿ ಹೋಗಿದ ಮೇಲೆ ಅವ್ರಿಗೆ ಏನೋ ಒಂದು ಲೆಮನ್ ಜ್ಯೂಸ್ ಕೊಟ್ಟಿದ್ರು. ಬಟ್ ಅದು ಖಂಡಿತ ತಗೋಬಾರ್ದು, ಯಾಕಂದರೆ ಅವ್ರದ್ದೇನು ತಪ್ಪಿಲ್ಲ, ಅವ್ರು ಖುಷಿಯಿಂದನೇ ಕೊಡ್ತಾರೆ. ಬಟ್ ಆ ನೀರು ತಗೊಂಡ್ರೆ ತುಂಬ ಎಫೆಕ್ಟ್ ಆಗ್ತದೆ, ನನಗೆ ಅದು ಗೊತ್ತು. ಸೊ ನಾನು ಅದು ಪಕ್ಕದಲ್ಲೇ ಇಟ್ಕೊಂಡು ಕೊನೆಗೆ ನಿಧಾನವಾಗಿ ಹೋಗಿ ಅದನ್ನು ಬಿಸಾಕ್ಬಿಟ್ಟು ನಾನು ಕಾಮಾಗಿ ಬಂದ್ಬಿಟ್ಟೆ. ಏನೂ ತಿಂದಿಲ್ಲ, ಏನೂ ಮುಟ್ಟಿಲ್ಲ. ಆದರೂ ಕೂಡ ಮನೆಗೆ ಬರೋಷ್ಟೊತ್ತಿಗೆ ಈ ಗಂಟ್ಲೆಲ್ಲ ಕೂಡ ನೋವು ಅಂದರೆ ನೋವು, ಅಷ್ಟು ನೋವು ಬಂದ್ಬಿಟ್ಟಿದೆ. ಸೊ ಆ ಮಾಂಸಾಹಾರ ತರಂಗಗಳಿಂದ ನಾವು ನಮ್ಮನ್ನು ಯಾವಾಗಲೂ ಕೂಡ, ಅದೊಂದೇ ಅಲ್ಲ, ಎಷ್ಟೋ ತರಂಗಗಳು, ಭಾವನೆಗಳು ಇವೆಲ್ಲ ನಮ್ಮ ಮೇಲೆ ಬೀಳ್ತಾ ಇರುತ್ತೆ. ಹೇಗೆ ನಮ್ಮನ್ನು ನಾವು ರಕ್ಷಿಸ್ಕೋಬೇಕು? ಒಂದು ಕಡೆ ಹೋದಾಗ, ಮಾರ್ಕೆಟ್ ಪ್ಲೇಸಸ್ ಅಥವಾ ಏರ್ಪೋರ್ಟ್ ಹೋದಾಗ ಸರಿ ಅನಿಸೋದಿಲ್ಲ, ತಲೆ ಸುತ್ತು ಬರ್ತಾ ಇರುತ್ತೆ. ಧ್ಯಾನ ಮಾಡಬೇಕು. ಮತ್ತು ಆಗ ಏನು ಮಾಡ್ಬೋದು, ನಮ್ಮ ಎನರ್ಜಿ ಅಪ್ಲಿಫ್ಟ್ ಮಾಡ್ಕೊಳ್ಳೋದಕ್ಕೆ ಒಳ್ಳೆ ಸ್ಮೆಲ್ಸ್, ನಮ್ಮ ಹತ್ರ ಏನಾದರೂ ಹೂವುಗಳಿದ್ರೆ ಆ ಸ್ಮೆಲ್ಸ್ ನೋಡ್ಬೋದು. ಏನಾದರೂ ಎಸೆನ್ಷಿಯಲ್ ಆಯಿಲ್ಸ್ ಇದ್ದರೆ ಆ ಸ್ಮೆಲ್ಸ್ ನೋಡಿದಾಗ ಮತ್ತೆ ನಮ್ಮ ಎನರ್ಜಿ ಝುಮ್ ಅಂತ ಎಕ್ಸ್ಪ್ಯಾಂಡ್ ಆಗುತ್ತೆ. ಆಗ ಆ ನೆಗೆಟಿವ್ ಎನರ್ಜಿಗೆ ಹೊಡೆಯುತ್ತೆ. ಸೊ ಈ ಥರ ಯಾವಾಗಲೂ ಕೂಡ ನಮ್ಮ ಎನರ್ಜಿ ಸಿಸ್ಟಮ್ಸ್ನ ನಾವು ಕಾಪಾಡ್ಕೊತಾನೇ ಇರಬೇಕು ಮಾಸ್ಟರ್ಸ್. ಸೊ ನಮ್ಮ ಭಾವನೆಗಳ ಮೇಲೆ ಗಮನ ಇಡೋಣ ಮಾಸ್ಟರ್ಸ್. ಎಲ್ಲಿ ಏನು ಸರಿ ಇಲ್ಲವೋ ನಮ್ಮ ಭಾವನೆಗಳನ್ನು ಸರಿಪಡಿಸ್ಕೊಳ್ತಾ ಹೋಗೋಣ. ಆ್ಯಂಡ್ ಉನ್ನತವಾದ ಭಾವನೆಗಳಿಂದ ಇರೋಣ. ಪ್ರತಿಯೊಂದು ಕೆಲಸ ಮಾಡೋಣ. ಒಂದು ಮಾತಾಡೋದಾಗಿರ್ಬೋದು, ಅಡಿಗೆ ಆಗಿರ್ಬೋದು, ಮಕ್ಕಳನ್ನು ನೋಡ್ಕೊಳ್ಳೋದಾಗಿರ್ಬೋದು, ನಮ್ಮ ಮನೇನೂ ಇಟ್ಕೊಳ್ಳೋದಾಗಿರ್ಬೋದು, ಒಂದು ಸ್ಪಿರಿಚುವಲ್ ಸೆಷನ್ ಆಗಿರ್ಬೋದು, ಒಂದು ಸ್ವಚ್ಛತೆಯಿಂದ ನಾವು ಮಾಡೋದಕ್ಕೆ ಪ್ರಯತ್ನ ಮಾಡೋಣ. ಪತ್ರಿಜಿ ಅವರು ಎಷ್ಟು ಸ್ವಚ್ಛತೆ ಇದೆ ಮಾಸ್ಟರ್ಸ್ ಹೇಳಿ, ಎಷ್ಟು ಸ್ವಚ್ಛತೆ ಇದೆ. ಯಾವಾಗಲೂ ಅವ್ರಿಗೆ ಒಂದೇ ಕನಸು, ಸಸ್ಯಾಹಾರಿಗಳಾಗಬೇಕು, ಧ್ಯಾನಿಗಳಾಗಬೇಕು, ಜ್ಞಾನಿಗಳಾಗಬೇಕು, ಆನಂದವಾದ ಜೀವನ ಜೀವಿಸಬೇಕು. ಪ್ರತಿಯೊಬ್ಬರು ಅಳಬಾರ್ದು.
ಈ ಭೂಮಿಗೆ ಬಂದಿರೋದೇ ಆನಂದವಾಗಿ ಜೀವಿಸೋದಕ್ಕೆ ಅಂತ. ಪ್ರತಿ ಕ್ಷಣ ಅವರ ಭಾವನೆಗಳವೇ ಇದೆ. ಅವರ ಸ್ವಂತಕ್ಕೋಸ್ಕರ ಯಾವಾಗಲೂ ನೋಡ್ಕೊಳ್ಳಿಲ್ಲ, ಲೋಕ ಕಲ್ಯಾಣಕ್ಕಾಗೇ ಬಂದಿದ್ರು. ಆ 40 ವರ್ಷಗಳು ಸತತವಾಗಿ ಅವೇ ಭಾವನೆಗಳಿಂದ ಮಾಡಿದ್ರು ಕೆಲಸ. ಸೊ ಆ ಭಾವನೆಗಳೇ ಸ್ಪ್ರೆಡ್ ಆಗಿದೆ. ಅದಕ್ಕೆ ಇಷ್ಟು ಲಕ್ಷಾಂತರ ಮಾಸ್ಟರ್ಸ್ ಈಗ ರೆಡಿ ಆಗಿದ್ದಾರೆ. ಭೂಮಂಡಲ ಉನ್ನತ ಮಟ್ಟಕ್ಕೆ ಹೋಗಿದೆ, 5th ಡೈಮೆನ್ಷನ್ಗೆ ಶಿಫ್ಟ್ ಆಗಿದೆ ಭೂಮಿ. ಸೊ ನಮ್ಮ ಭಾವನೆಗಳ ಮೇಲೆ ನಮ್ಮ ಒಂದು ಜಾಗರೂಕತೆಯನ್ನು ಅನ್ನೋದನ್ನು ಇಡೋಣ ಮಾಸ್ಟರ್ಸ್. ನಮ್ಮ ಒಂದು ಪ್ರತಿ ಕೆಲಸ ಕೂಡ ಪ್ರಭಾವ ಬೀಳುತ್ತೆ. ನಾವೊಂದು ಸಸ್ಯಾಹಾರ ರ್ಯಾಲಿ ಮಾಡ್ತಾ ಇದ್ದೀವಿ ಅಂದರೆ ನಮ್ಮ ತರಂಗಗಳು ಹೋಗುತ್ತೆ. ಆ ಒಂದು ಶಕ್ತಿಯ ತರಂಗಗಳು ಹೋಗಿ ಆ ಒಳಗಿರುವ ಪ್ರತಿಯೊಬ್ಬರಲ್ಲಿ ಒಳಗಿರುವ ಆತ್ಮಕ್ಕೆ ಟಚ್ ಮಾಡುತ್ತೆ. ನಾವೊಂದು ಪಾಂಪ್ಲೆಟ್ಸ್ ಹಂಚ್ತಾ ಇದ್ದೀವಿ ಅಂದರೆ ಪಾಂಪ್ಲೆಟ್ಸ್ ಮೂಲಕ ಹೋಗುತ್ತೆ. ಒಂದು ಸ್ಲೋಗನ್ ಹೇಳ್ತಾ ಇದ್ದೀವಿ ಅಂದರೆ ಸ್ಲೋಗನ್ ಮೂಲಕ ನಮ್ಮ ಎನರ್ಜಿ ಹೋಗುತ್ತೆ. ಅಡಿಗೆ ಮಾಡಿ ಬಳಸ್ತಾ ಇದ್ದೀವಿ ಅಂದರೆ ಅಡಿಗೆ ಮುಖಾಂತರ ನಮ್ಮ ಎನರ್ಜಿ ಹೋಗುತ್ತೆ. ಪ್ರತಿಯೊಂದರ ಮುಖಾಂತರ ನಮ್ಮ ಎನರ್ಜಿ ಹೋಗುತ್ತೆ. ಸೊ ಕೆಲವರಿಗೆ ಹೊರಗಡೆ ಹೋಗೋದಕ್ಕೆ ಆಪರ್ಚುನಿಟಿ ಇಲ್ಲ, ಮನೆಯಲ್ಲಿ ಇದ್ದುಕೊಂಡೇ ನೀವು ಅದ್ಭುತವಾದ ಭಾವನೆಗಳನ್ನು ಕಳಿಸಿ. ಪ್ರತಿಯೊಬ್ಬರೂ ಸಸ್ಯಾಹಾರಿಗಳಾಗಿದ್ದಾರೆ, ಪ್ರತಿ ಪ್ರಾಣಿ ಆನಂದವಾಗಿದೆ, ಭೂತಾಯಿ ಆನಂದವಾಗಿದೆ ಅನ್ನೋ ಭಾವನೆಗಳನ್ನು ಸದಾ ಕಳಿಸಿ. ಅದು ಸಾಕು. ನೀವೇನು ಹೊರಗಡೆ ಹೋಗಿ ಕೆಲಸ ಮಾಡಬೇಕಾಗಿಲ್ಲ. ಆಪರ್ಚುನಿಟಿ ಇದ್ದರೆ ಖಂಡಿತ ಮಾಡಿ, ಇಲ್ಲದೆ ಇದ್ದಾಗ ನೀವು ಹೀಗೆ ಕೂಡ ಮಾಡ್ಬೋದು. ನೀವು ಪ್ರತಿ ಭಾವನೆಯಿಂದ ಶಕ್ತಿ ಅನ್ನೋದು ಹೋಗ್ತಾ ಇದೆ, ಕೆಲಸ ಅನ್ನೋದು ಆಗ್ತಾ ಇದೆ. ಸೊ ಇವತ್ತು ನಾವು ಎಷ್ಟೋ ಅನಾವಶ್ಯಕವಾಗಿರೋದು ತುಂಬಿಕೊಂಡಿದ್ದೀವಿ ಮಾಸ್ಟರ್ಸ್. ಎಷ್ಟೋ ಅಪನಂಬಿಕೆಗಳು, ಅನಾವಶ್ಯಕವಾದ ನಂಬಿಕೆಗಳು, ಕಸ ತುಂಬಿಕೊಂಡಿದ್ದೀವಿ. ಸೊ ಅವುಗಳನ್ನೆಲ್ಲ ಕ್ಲಿಯರ್ ಮಾಡ್ಕೊತ ಧ್ಯಾನ ಮಾಡೋಣ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ. ಇದು ನಮ್ಮ ಚಾನಲ್ಗೆ ಪ್ರೋತ್ಸಾಹ ನೀಡುತ್ತದೆ ಮತ್ತು ಯೂಟ್ಯೂಬ್ ಅಲ್ಗಾರಿದಮ್ ಈ ವಿಡಿಯೋವನ್ನು ಹೆಚ್ಚಿನ ಜನರಿಗೆ ತಲುಪಿಸಲು ಸಹಕರಿಸುತ್ತದೆ. ಹೀಗೆ ಮಾಡುವ ಮೂಲಕ ನೀವು ಧ್ಯಾನ, ಪತ್ರಿಜಿಯವರ ತತ್ವಗಳು, ಸಸ್ಯಾಹಾರ ಮತ್ತು ಪಿರಮಿಡ್ ಶಕ್ತಿಯ ಬಗ್ಗೆ ಜಾಗೃತಿ ಮೂಡಿಸುವ ಕಾರ್ಯದಲ್ಲಿ ಭಾಗಿಯಾಗುತ್ತೀರಿ. ಧನ್ಯವಾದಗಳು.